ಎಲ್ಲರಿಗೂ ನಮಸ್ಕಾರ. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ಕಂದ ಷಷ್ಠಿಯ ಶುಭಾಶಯಗಳು. ಇದು ನಮಗೆ ತುಂಬ ಸ್ಪೆಷಲ್ ಮತ್ತು ನನಗೆ ಈ ಹಬ್ಬ ಅಂದರೆ ತುಂಬ ಇಷ್ಟ. ಒಂದು ಊರಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಾವು ನಮ್ಮ ಮನೆಯಲ್ಲಿ ಫಸ್ಟಿಂದನೂ ನಾವು ಈಗ ಮನೆಗೂ ತರಕಾರಿಯನ್ನೆಲ್ಲ ಹಂಚಿ ಎಲ್ಲ ಬಂದಿರೋ ತರಕಾರಿ ಎಲ್ಲ ಕಟ್ ಮಾಡಿ ನಾವು ಆ ದಿನ ಕಿಚಡಿ ಮಾಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ದಲೆ ಸಾಂಬಾರು ಮಾಡಿ ತಿಂತಿರ್ತಿದ್ವಿ. ತುಂಬಾ ರುಚಿಯಾಗಿರ್ತಿತ್ತು. ಯಾಕಂದರೆ ನಾವು ಯಾವಾಗಲೂ ಒಂದೇ ಥರ ತರಕಾರಿ ಇಲ್ಲ ಅಂದರೆ ಪರ್ಟಿಕ್ಯುಲರಾಗಿ ಇದೇ ಥರ ತರಕಾರಿನ ಹಾಕಿ ಸಾಂಬಾರು ಮಾಡಿ ತಿಂತೀವಿ ಅಲ್ವಾ. ಆದರೆ ಈ ದಿನದಲ್ಲಿ ತುಂಬ ಥರ ಅಂದರೆ ನಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇರುತ್ತೆ ಒಂದು ತರಕಾರಿನೂ ಮಿಸ್ ಮಾಡ್ದಲೆ ಎಲ್ಲ ಥರ ತರಕಾರಿನೂ ಹಾಕಿ ಅದ್ರ ಊಟನ ಬಾಳೆದೆಲೆಯಲ್ಲಿ ತಿಂತಾಯಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಅದು ಈ ಹಬ್ಬದಲ್ಲಿ ಮಾತ್ರ ಸಾಧ್ಯ. ಈಗ ನಾವು ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಆ ಥರ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಅವ್ರಿಗೂ ಸಮೇತ ನೀವು ಶೇರ್ ಮಾಡಿ. ಈಗ ವೆಜಿಟೇಬಲ್ಸ್ಗಳು ನಮಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತು. ಒಂದೊಂದು ವೆಜಿಟೇಬಲ್ಸಲ್ಲಿ ಒಂದೊಂದು ವಿಟಮಿನ್ಸು ಎಲ್ಲ ಪೋಷಕಾಂಶಗಳಿರುತ್ತೆ ಅಲ್ವಾ. ಆದರೆ ನಾವು ಯಾವಾಗಲೂ ಒಂದೊಂದೇ ತರಕಾರಿ ತಿಂತೀವಿ, ಇಲ್ಲ ಒಬ್ಬೊಬ್ರಿಗೆ ಒಂದೊಂದು ತರಕಾರಿ ಇಷ್ಟ ಇರಲ್ಲ. ಆದರೆ ಈ ಹಬ್ಬದಲ್ಲಿ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಎಲ್ಲ ತರಕಾರಿ ಹಾಕಿರ್ತೀವಿ, ಎಲ್ಲ ಥರ ಕಾಳುಗಳು ಹಾಕಿರ್ತೀವಿ, ತುಂಬ ಅಂದರೆ ಎಲ್ಲ ಥರ ತರಕಾರಿನೂ ಹಾಕಿದ್ದೀವಿ ನಾವಿವತ್ತು. ಎಲ್ಲನೂ ನಾನು ನೀಟಾಗಿ ಸ್ವಲ್ಪ ಈಗ ಬೇಯುವಾಗ ಎಲ್ಲ ಬಾಯಿಗೆ ಸಿಗಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಆ ಥರ ತರಕಾರಿ ಇದಾಗಬಾರ್ದು ಅಂತೇನಿಲ್ಲ, ನೀವೆಲ್ಲ ಥರ ತರಕಾರಿನೂ ಹಾಕಿ ಎಲ್ಲನೂ ನಾನು ಕಟ್ ಮಾಡಿಬಿಟ್ಟೆ ತೊಳಿತಾ ಇದ್ದೀನಿ. ಯಾಕಂದರೆ ತುಂಬ ತರಕಾರಿ ಇದೆ ಅಲ್ವಾ, ಒಟ್ಟಿಗೆ ನಂಗೆ ತೊಳೆಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಫಸ್ಟ್ ಎಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ತೊಳೆಯೋಣ ಅಂತ ಈಗ ಒಂದೊಂದಾಗಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಮಾಡಬೇಕಂದ್ರೆ ಒಂದು 10 ಲೀಟ್ರ್ ಪಾತ್ರೆ ಇದ್ದರೆ ಒಳ್ಳೆಯದು. ಯಾಕಂದರೆ ಇದು ಸ್ವಲ್ಪ ಜಾಗನೂ ಸ್ವಲ್ಪ ಪಾತ್ರೆ ದೊಡ್ಡದಾಗಿರಬೇಕು ಮತ್ತು ನೀವು ತರಕಾರಿನೂ ಬೇಯಬೇಕಲ್ವ. ಅದಕ್ಕೆ ಈಗ ಈ ಹಬ್ಬನ ನೀವು ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ, ಸೆಲೆಬ್ರೇಟ್ ಮಾಡ್ತೀರಾ ಇಲ್ವಾ, ಈ ಹಬ್ಬದ ಬಗ್ಗೆ ನಿಮಗೇನು ಗೊತ್ತು ಅದು ನೀವು ದಯವಿಟ್ಟು ನನ್ನ ಕಮೆಂಟ್ಸ್ ಮಾಡಿ ಹೇಳಿ. ಯಾಕಂದರೆ ನಾವು ಒಂದೊಂದು ಕಡೆ ಒಂದೊಂದು ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಲ್ವ. ನಾನು ನಮ್ಮ ಕಡೆ ಯಾವ ಥರ ಹಬ್ಬ ಮಾಡ್ತೀವಿ ಅಂತ ನಿಮಗೆ ಹೇಳಿದ್ದೀನಿ. ಅದೇ ಥರ ನೀವು ಹೇಳಿ, ಕಮೆಂಟ್ ಮಾಡಿ, ನನಗೂ ಓದಿ ಖುಷಿ ಆಗುತ್ತೆ. ನಾನಂತೂ ಈ ಡಿಸೆಂಬರ್ ಬಂದರೆ ಈ ಹಬ್ಬ ಬರುತ್ತೆ ಕಾಯ್ತಾ ಇರ್ತೀನಿ. ಯಾಕಂದರೆ ನನಗೆ ಈ ಥರ ಎಲ್ಲ ತರಕಾರಿ ಪೂರ್ತಿ ಅಷ್ಟೇ ನನಗೆ ತರಕಾರಿ ಅಂದರೆ ತುಂಬ ಇಷ್ಟ. ಯಾವಾಗಲೂ ನಾನು ವೆಜಿಟೇಬಲ್ಸು ಸಾಂಬಾರನ್ನ ಜಾಸ್ತಿ ಇಷ್ಟಪಟ್ಟು ಮಾಡ್ತೀನಿ. ಯಾಕಂದರೆ ಮಕ್ಕಳಿಗೂ ಒಳ್ಳೆಯದು, ನಮಗೂ ಒಳ್ಳೆಯದಲ್ವಾ. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನನಗೆ ಈ ಹಬ್ಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಥರನೂ ಹಾಕ್ಬೋದು. ನಮ್ಮ ಕಡೆ ಎಲ್ಲ ಹಲಸಿನ ಬಡ್ಕ್ ಸಿಗುತ್ತಲ್ವ, ಅದನ್ನು ಹಾಕ್ತಾರೆ. ಆದರೆ ನಂಗೆ ಅದು ಸಿಕ್ಕಿಲ್ಲ ಇಲ್ಲಿ. ನಾನು ಯಾವ್ಯಾವ ಥರ ನನಗೆ ತರಕಾರಿ ಸಿಕ್ಕಿದೆ ಅಂದ್ಕೊಂಡಿದ್ದೆ ಈ ಥರನೇ ಹಾಕಬೇಕು ಅಂತ, ಅದೆಲ್ಲನೂ ಹುಡುಕಿ ತೊಗೊಬಂದಿದ್ದೀನಿ. ತರಕಾರಿ ರೇಟ್ ಏನು ಕಡಿಮೆ ಇಲ್ಲ, ಎಲ್ಲನೂ ರೇಟ್ ಜಾಸ್ತಿನೇ ಇರುತ್ತೆ. ಆದರೆ ವರ್ಷಕ್ಕೊಂದ್ಸರಿ ಈ ಥರ ಎಲ್ಲನೂ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬಾ ಖುಷಿಯಾಗತ್ತೆ ಮತ್ತು ಒಂದು ಟೇಸ್ಟೇ ಬೇರೆ ಥರ ಇರುತ್ತೆ. ನಾವು ಚಿಕ್ಕದ್ರಲ್ಲಿರುವಾಗ ಇಲ್ಲ ಅಂದರೆ ಅಮ್ಮ ಅಡುಗೆ ಮಾಡಿ ಕೊಡುವಾಗ ಹಬ್ಬದ್ದು ಸ್ಪೆಷಲ್ ಬೇರೆ ಥರ ಇರ್ತಿತ್ತು. ಆದರೆ ಅಮ್ಮನ ಕೈಯಿಂದ ಮಾಡಿ ಕೊಡುವಾಗ ಅದ್ರ ರುಚಿನೇ ಬೇರೆ ಥರ ಇರ್ತಿತ್ತು. ಯಾಕಂದರೆ ಆ ತರಕಾರಿಯಲ್ಲಿರೋ ಪೋಷಕಾಂಶದ ರುಚಿ ಬೇರೆ ಮತ್ತು ಅಮ್ಮ ಪ್ರೀತಿಯಿಂದ ಮಾಡ್ತಾರಲ್ಲ, ಆವಾಗ ಆ ಪ್ರೀತಿಯಿಂದ ಮಾಡಿದ ಅಡುಗೆ ರುಚಿನೇ ತುಂಬ ಇನ್ನೂ ಹೆಚ್ಚಾಗ್ತಿತ್ತು ಆ ಸಾಂಬಾರು ಇಲ್ಲ ಅಡುಗೆದು. ಅದೇ ಥರ ನಾವು ಏನಾದ್ರು ಹಬ್ಬದ ದಿನ ಮಾಡುವಾಗ ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಸಾದ ಫಸ್ಟ್ ದೇವರಿಗೆ ಅರ್ಪಿಸ್ತೀವಲ್ವ, ನೈವೇದ್ಯ. ಅದಕ್ಕೆ ನಾವೀಗ ತುಂಬ ಭಕ್ತಿಯಿಂದ ಮಾಡ್ತೀವಿ. ಅದಕ್ಕೆ ನಾವು ಫಸ್ಟು ಏನು ಮಾಡ್ತೀವಿ ಅಂದರೆ ಎಲ್ಲ ಥರ ತರಕಾರಿನೆಲ್ಲ ಹಚ್ಕೊಳ್ಳೋ ಮುಂಚೆ ನಾವೀಗ ನಮ್ಗೆ ಅಂದ್ಕೊಂಡಿರ್ತೀವಿ ಈ ಥರನೇ ಮಾಡಬೇಕು ನಾವು ಹಬ್ಬ ಅಂತ. ಅದಕ್ಕೆ ಫಸ್ಟ್ ನಾವು ಈಗೆಲ್ಲ ಸ್ನಾನ ಎಲ್ಲ ಮಾಡಿ ಮನೆಯದೆಲ್ಲ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಈಗ ಈ ಹಬ್ಬದಲ್ಲಿ ಷಷ್ಠಿ ಹಬ್ಬದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ, ನಮಗೆ ತಿಳಿದಿರೋ ಹಾಗೆ ಈ ತರಕಾರಿದೇ ವಿಶೇಷ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇವತ್ತು ನಾನು ಬೆಳಗ್ಗೆನೇ ಎದ್ದು
ನಿನ್ನೆ ಯಾವುದೇ ತರಕಾರಿ ತಂದಿರಲಿಲ್ಲ, ಅದನ್ನು ಮಿಸ್ ಮಾಡ್ದಲೇ ಹೋಗಿ ಬೆಳಗ್ಗೆನೇ ತೊಗೊಬಂದು ಮನೆಯದೆಲ್ಲ ಕೆಲಸನ ಮುಗಿಸಿ ಮತ್ತು ದೇವ್ರ ಮನೆಯೂ ಎಲ್ಲ ಶುಚಿ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಫಸ್ಟಿಗೆ ನೈವೇದ್ಯಕ್ಕೆ ನನಗೆ ಈಗ ಸಾಂಬಾರು ಮತ್ತು ಕಿಚಡಿ ಮಾಡಬೇಕಲ್ವ, ಅದಕ್ಕೆ ನಾನು ಇವತ್ತು ಸಿಂಪಲ್ಲಾಗಿ ಮತ್ತು ಬೇಗ ಮಾಡೋಣ ಅಂತ. ಆದರೆ ತರಕಾರಿ ಬಿಡಿಸೋದು ನಿಮ್ಗೆ ಗೊತ್ತಿದೆ ಅಲ್ವಾ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಆ ಟೈಮ್ ಹಿಡಿಯುವಾಗ ಅನ್ನಿಸ್ತಾ ಇರುತ್ತೆ ಇವತ್ತು ಅಡುಗೆ ಚೆನ್ನಾಗಾಗಬೇಕಪ್ಪ ಅಂತ. ಆದರೆ ದೇವರು ಆಶೀರ್ವಾದನೋ ಇಲ್ಲ ನಾವು ಪ್ರಸಾದ ಮಾಡುವಾಗ ಗೊತ್ತಿಲ್ಲ, ಆದರೆ ಆ ರುಚಿನೇ ಬೇರೆ ಥರ ಇರುತ್ತೆ. ಈ ಸಾಂಬಾರಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ. ನಾವು ಗೊತ್ತು ನಿಮಗೆ ಎಲ್ಲರಿಗೂ, ನಾವು ಒಗ್ಗರಣೆ ಇಲ್ದೆಲ್ಲ ಯಾರಾದರೂ ಸಾಂಬಾರು ಮಾಡ್ತೀವ? ಖಂಡಿತ ಇಲ್ಲ. ನಾವೆಲ್ಲದಕ್ಕೂ ಖಾರ ಮಸಾಲೆ ರುಬ್ಬೋದಕ್ಕೂ ಈರುಳ್ಳಿ ಹಾಕಿರ್ತೀವಿ. ಬೆಳ್ಳುಳ್ಳಿ ಈರುಳ್ಳಿ ನಾವು ಹಾಕ್ತಿರೋ ಸಾಂಬಾರೇ ಇಲ್ಲ. ಆದರೆ ಇವತ್ತಿನ ದಿನ ನಾವು ಅದೆರಡೂ ಉಪಯೋಗಿಸ್ತಾನೆ ಸಾಂಬಾರು ಮಾಡಿ ನೋಡಿ, ಆ ರುಚಿನೇ ಬೇರೆ ಥರ ಇರುತ್ತೆ. ಇವತ್ತು ಯಾರ್ಯಾರು ಈ ಥರ ಸಾಂಬಾರು ಮಾಡಿದ್ದೀರಾ, ಪೂಜೆ ಮಾಡಿ ಈ ಸಾಂಬಾರನ್ನ ತಿಂದಿರ್ತೀರಲ್ಲ, ಆ ಟೇಸ್ಟ್ ನೋಡಿ ಇನ್ನೊಂದು ದಿನ ನೀವು ಇದೇ ಥರ ಸಾಂಬಾರು ಮಾಡಿ ಆ ರುಚಿ ಬರೋದೇ ಇಲ್ಲ. ಯಾಕೆ ಗೊತ್ತಾ, ನಾವು ದೇವರಿಗೆ ಅಂತ ಮಾಡಿರ್ತೀವಲ್ಲ, ಆ ಪ್ರಸಾದ ರುಚಿನೇ ಬೇರೆ ಇರುತ್ತೆ ಗೊತ್ತಾ. ನನಗೆ ಅವರೆಕಾಯಿ, ತೊಗರಿಕಾಯಿ, ಬಟಾಣಿ ಕಾಳು ಇತ್ತು, ಆದರೆ ನಾನು ಬಟಾಣಿನ ನಾನು ಕಿಚಡಿಗೆ ಹಾಕಿದ್ದೀನಿ. ತುಂಬ ಥರ ಅಂದರೆ ತಣ್ಣಿಕಾಳು ಸಿಕ್ತು, ಬೀನ್ಸ್ ಕಾಳು ತುಂಬ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಬೀನ್ಸ್ ಕಾಳು ತಂದಿದ್ದೀನಿ. ಯಾವ್ಯಾವ ಥರ ತರಕಾರಿ ಸಿಕ್ಕಿದೆ ಅದೆಲ್ಲ ತಂದಿದ್ದೀನಿ. ಆದರೆ ಹಣ್ಸಿನ ಬಡ್ಕೊಂಡು ಸಿಕ್ಕಿಲ್ಲ ನನಗೆ, ಇಲ್ಲೆಲ್ಲ ಸಿಕ್ಕಲ್ಲ. ಆದರೆ ನಮ್ಮೂರ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕುತ್ತೆ. ಮತ್ತು ಬೇರೆಯವರು ಹಂಚ್ತಾರಲ್ವ ತರಕಾರಿ, ಅದರಲ್ಲಿ ಎಲ್ಲ ಥರ ತರಕಾರಿನೂ ಬಂದಿರುತ್ತೆ. ನಿಮಗೆ ಯಾವುದು ಫೇವ್ರೆಟ್ ವೆಜಿಟೇಬಲ್ಸು ಮತ್ತು ನಿಮ್ಮ ಮಕ್ಕಳಿಗೆ ಯಾವುದು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿ. ನನ್ನ ಮಗಳಿಗಂತೂ ಅವಳಿಗೆ ಪೊಟ್ಯಾಟೊ ಅಂದರೆ ತುಂಬ ಇಷ್ಟ ಆಗುತ್ತೆ. ಪೊಟ್ಯಾಟೊನೇ ಹುಡ್ಕೊಂಡು ಯಾವಾಗಲೂ ತಿಂತಾ ಇರ್ತಾಳೆ. ಅದಕ್ಕೆ ಅವಳಿಗೆ ಎಷ್ಟು ಬೇಕೋ ಅಷ್ಟೇ ಪೊಟ್ಯಾಟೊ ಕೊಡು ಅಂಥೇಳಿ ಅವಳು ಎಷ್ಟು ಕೊಟ್ಟಿದ್ದಷ್ಟೇ ಹಾಕಿದ್ದೀನಿ ಇವತ್ತು, ಅವಳಿಗೂ ಖುಷಿ ಆಗಲಿ ಅಂತ. ಈಗ ಎಲ್ಲ ತರಕಾರಿನ ಕಟ್ ಮಾಡಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಅದ್ರ ಬಣ್ಣನೇ ನೋಡೋಕ್ಕೆ ಚಂದ. ಆಹಾ ಎಷ್ಟು ಚೆನ್ನಾಗಿದೆ, ಒಂದೊಂದು ತರಕಾರಿ ಒಂದೊಂದು ಕಲರು. ಎಷ್ಟು ಫ್ರೆಶ್ ಆಗಿದೆ ಅಂದರೆ ತರಕಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡುವಾಗ. ಈಗ ಅದನ್ನು ನಾನೀಗ ಪಾತ್ರೆಯಲ್ಲಿ ಫಸ್ಟ್ ಏನು ಮಾಡ್ತಿದ್ದೀನಿ ಗೊತ್ತಾ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನೀಗ ತರಕಾರಿನೆಲ್ಲ ನೀಟಾಗಿ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡು ಒಂದೆರಡು ಸರಿ ಈಗ ಅದನ್ನು ಬೇಗ ಸ್ವಲ್ಪ ಎಣ್ಣೆಲಿ ಹಾಕಿ ತೊಳೆದ್ಬಿಟ್ಟು ಹಾಕುವಾಗ ಏನಾಗುತ್ತೆ, ನೀವೇನು ನೀರು ಏನು ಆ್ಯಡ್ ಮಾಡೋದು ಬೇಡ, ಬರೀ ಎಣ್ಣೆ ಒಳಗಡೆ ಈ ತರಕಾರಿನೆಲ್ಲ ಸ್ವಲ್ಪನೇ ತೆಗ್ದು ಹಾಕಿ. ಸ್ವಲ್ಪ ಪಾತ್ರೆ ಸ್ವಲ್ಪ ದೊಡ್ಡದಿದ್ದರೆ ಒಳ್ಳೆಯದು. ಎಲ್ಲ ಥರ ತರಕಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಈಗ ನೀವು ಒಂದೊಂದೇ ತರಕಾರಿನ ಎಲ್ಲನೂ ಹಾಕಿ ಕಟ್ ಮಾಡಿದ್ರಲ್ವ, ಎಲ್ಲನೂ ಈಗ ತೊಳೆದು ಹಾಕಿ. ಅದೇನಾಗುತ್ತೆ ಗೊತ್ತಾ, ತರಕಾರಿ ಬೇಯ್ತಾನೆ ಅದೇ ನೀರು ಬಿಟ್ಕೊಳ್ಳುತ್ತೆ. ಈಗ ನಾನೀಗ ಮಸಾಲೆಗೂ ಸಮೇತ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಹೇಗೆ ಕುದ್ದು ಅದಕ್ಕೆ ಕೆಳಗಡೆ ಹೋಗಿದೆ ಅಂತ. ನಾವೊಂದು ಚೂರೂ ನೀರು ಹಾಕಿಲ್ಲ. ಈಗ ನಾವು ಮಸಾಲೆಗೆ ನಾನು ಅರ್ಧ ಓಡೆಗಿಂತ ಸ್ವಲ್ಪ ಒಂದು ಮುಕ್ಕಾಲು ಓಡೆ ಕಾಯಿ ಹಾಕಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಈಗ ಅದಕ್ಕೆ ಕಾಯಿ, ಸಾಂಬಾರು ಸೊಪ್ಪು, ಖಾರ ಪುಡಿ, ಸಾಂಬಾರು ಪುಡಿ ಅಷ್ಟೇ ಹಾಕಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ನೀವೀಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ತರಕಾರಿ ಎಲ್ಲ ತುಂಬ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ. ಹಾಗೆ ಮಿಕ್ಸ್ ಮಾಡಿಕೊಂಡು ಈಗ ಖಾರ ರುಬ್ಬಿರ್ತೀರಲ್ಲ ಆ ಮಸಾಲೆನ ಹಾಕ್ಕೊಂಡು ಈಗ ನಾನು ಹುಣಸೆಹಣ್ಣು ರಸನ ಹಾಕ್ಕೋತಾ ಇದ್ದೀನಿ. ನಾನೊಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ನೆನೆಸಿದ್ದೆ, ಅದರಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈಗ ದೇವ್ರ ಪ್ರಸಾದ ಆಗಿರೋದ್ರಿಂದ ನಾವು ಇದನ್ನು ರುಚಿ ನೋಡಬಾರ್ದು ಅಲ್ವಾ, ಅದಕ್ಕೆ ನಾನು ಅಂದಾಜಲ್ಲಿ ನಾನು ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಟೊಮೊಟೊನೂ ಹಾಕಿದ್ದೆ ಅಲ್ವಾ, ಅದಕ್ಕೆ ನಾನು ಸಾಕು ಹುಣಸೆಹಣ್ಣು ರಸ ಅಷ್ಟೇ ಅಂತ. ಈಗ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿ. ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ವ, ಆವಾಗಲೇ ತಾನೇ ರುಚಿ ಹೆಚ್ಚಾಗತ್ತೆ. ಈಗ ನಾನೀಗ ಕಿಚಡಿ ಮಾಡ್ಕೊತಿದ್ದೀನಿ. ಅಷ್ಟೊತ್ತಿಗೆ ಸಾಂಬಾರು ಕುದ್ದು ರೆಡಿ ಆಗುತ್ತೆ. ಕಿಚಡಿಗೆ ನಮಗೆ ಬೇಕಾಗಿರೋದು 1.5 ಸ್ಪೂನ್ ಸಾಂಬಾರ, ಜೀರಿಗೆ, ಮೆಂತ್ಯ ಮತ್ತು
ಉಂಡೆ ಮೆಣಸು, ಚಕ್ಕೆ ಮತ್ತು ಏಲಕ್ಕಿ. ಇದನ್ನು ನಾವು ಒಂದು ಹಂಚಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗೆಲ್ಲ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಆವಾಗ ಜಾಸ್ತಿ ಫ್ರೈ ಮಾಡಿ ಸೀದೋಗ್ಬಿಡುತ್ತಲ್ವ ಒಂಥರ, ಅದಕ್ಕೆ ಫ್ರೈ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ಇದನ್ನು ನೀವು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಇದಕ್ಕೆ ನೀವೇನು ಮಾಡಬೇಕು, ನೆಕ್ಸ್ಟು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಒಂದು ಅರ್ಧ ಇಂಚ್ ಶುಂಠಿ ಹಾಕಿ ರುಬ್ಕೊಳ್ಳಿ. ಈಗ ಪೇಸ್ಟ್ ರೆಡಿಯಾಗಿದೆ. ಇದು ನೀವು ಒಂದು ಕಡಾಯಿಗೆ ಒಂದೇ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಮಸಾಲೆನ ಹಾಕಿ ಫ್ರೈ ಮಾಡಿ. ಯಾಕಂದರೆ ಅದು ಸ್ವಲ್ಪ ಫ್ರೈ ಆದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಷ್ಟೇ. ಈಗ ನೀವು ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ನಿಮಗೆ ಗೊತ್ತಾಗುತ್ತೆ ಹೌದು ಫ್ರೈ ಆಗಿದೆ ಅಂತ. ಇಲ್ಲಿ ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು 1-2 ಸರಿ ಅದಕ್ಕೆ ನೀವು ಸ್ವಲ್ಪ ಅನ್ನ ಸ್ವಲ್ಪ ನಿಮ್ಗೆ ಉದ್ದುದ್ರು ಬೇಕಂದರೆ 2 ಕಪ್ಪಿಗೆ 2 ಕಪ್ಪೇ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ನಾನಿಲ್ಲಿ ಕಡಾಯಲ್ಲಿ ಮಾಡ್ತಿದ್ದೀನಲ್ವ, ಅದಕ್ಕೆ ನನಗೆ ಸ್ವಲ್ಪ ಉದ್ರುದ್ರಿಗಿಂತ ಸ್ವಲ್ಪ ಮೆತ್ತಗಿದ್ರೆ ನನಗೆ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಸಾಂಬಾರು ಮಾಡೋಕ್ಕೆ ಅದೆಲ್ಲ ತರಕಾರಿ ಎಲ್ಲ ಬೇಯೋಕ್ಕೆ ಒಂದು 20 ನಿಮಿಷ ಬೇಕಾಯ್ತಲ್ವ, ಅದು ಸಾಂಬಾರು ಪೂರ್ತಿ ರೆಡಿ ಆಗೋದ್ರೊಳಗಡೆ ಇದು ಕಿಚಡಿನೇ ರೆಡಿ ಆಗಿಬಿಡುತ್ತೆ. ಒಂದು ಕಡೆ ಸಾಂಬಾರು ರೆಡಿ ಆಗಿದೆ ಆಲ್ಮೋಸ್ಟು. ಇದೀಗ ಕಿಚಡಿನೂ ಇನ್ನೊಂದು 15-20 ನಿಮಿಷದಲ್ಲಿ ಕಿಚಡಿನೂ ರೆಡಿ ಆಗುತ್ತೆ. ಇಲ್ಲಿ ನಾನು ಬಟಾಣಿ ಇತ್ತು, ಬಟಾಣಿ ಹಾಕಿದ್ದೀನಿ. ನೀವು ಹಸಿ ಬಟಾಣಿ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ಈಗ ನೀರು ಹಾಕಿ ಉಪ್ಪನ್ನ ಯಾವಾಗಲೂ ಕುದಿ ಬಂದಮೇಲೆ ಹಾಕಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಈಗ ಅಂದಾಜಿಗೆ ಹಾಕಬೇಕು ಉಪ್ಪಲ್ವ, ನಾವೀಗ ಟೇಸ್ಟ್ ಮಾಡೋಗಿಲ್ಲ ಅಷ್ಟೇ. ಕಿಚಡಿ ನೋಡಿ ಎಷ್ಟು ಸಿಂಪಲ್ಲಾಗಿ ತುಂಬ ಅಥೆಂಟಿಕ್ಕಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೆವಿ ಮಸಾಲೆ ಇಲ್ಲ, ತುಂಬಾ ಚೆನ್ನಾಗಿದೆ. ಕುದಿ ಬಂದಿದೆ. ಈಗ ನೀವು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿ. ನಾನೀಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ತುಂಬಾ ಒಳ್ಳೆಯದು, ಅದು ರುಚಿನೇ ಬೇರೆ ಇರುತ್ತೆ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪನ್ನ ಯೂಸ್ ಮಾಡಿ. ನಿಮಗೆ ಅನಿಸ್ಬೋದು ಪುಡಿ ಉಪ್ಪು ಗೊತ್ತಾಗುತ್ತೆ ಅಂದಾಜು, ಕಲ್ಲುಪ್ಪು ಗೊತ್ತಾಗಲ್ಲ ಅಂತ. ಹಾಗೇನಿಲ್ಲ, ಕಲ್ಲುಪ್ಪು ಹಾಕ್ತಾ ನಿಮಗೆ ಗೊತ್ತಾಗತ್ತೆ. ಈಗ ಅಕ್ಕಿ ಸ್ವಲ್ಪ ಬಂದಿದೆ, ಈಗ ಕುದೀತಾ ಇದೆ ಅಲ್ವಾ, ಲೋ ಫ್ಲೇಮ್ ಮಾಡಿ ಬಿಡಿ. ಒಂದು 10 ನಿಮಿಷ ಅಷ್ಟೇ ನೋಡಿ. ಅನ್ನ ಕಿಚಡಿ ರೆಡಿಯಾಗಿದೆ. ಅನ್ನ ಹೇಗೆ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿತ್ತು ಕಿಚಡಿ ಮಾತ್ರ. ಇದಕ್ಕೆ ತುಪ್ಪ ಹಾಕ್ಕೊಂಡು ನೀವು ಆ ಷಷ್ಠಿ ಸಾಂಬಾರು ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ದೇವ್ರ ಪ್ರಸಾದ ಅಂದರೆ ಕೇಳಬೇಕಾ, ಇನ್ನೂ ಚೆನ್ನಾಗಿರುತ್ತೆ. ಈಗ ನೀವು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಹಾಕಿ. ಈಗ ನಾನು ಹಬ್ಬ ಅಂದಮೇಲೆ ಯಾವ್ದಾದ್ರು ಸ್ವೀಟ್ ಇರಬೇಕಲ್ವ, ಅದಕ್ಕೆ ನಾನಿಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಶಾವಿಗೆ ಮತ್ತು ಸೀಮೆ ಅಕ್ಕಿನ ಹಾಕಿ ಒಂದು ಪಾಯಸ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾನು ಡಿಮಾರ್ಟಿಗೆ ಹೋದಾಗ ಅಲ್ಲಿ ಆಫರ್ ಇತ್ತು, ಬಾದಾಮ್ ಪೌಡರ್ 1 ತೊಗೊಂಡ್ರೆ 1 ಫ್ರೀ ಅಂತ ಆಫರ್ ಇತ್ತು. ಅದಕ್ಕೆ ನಾನು 1 ತೊಗೊಬಂದಿದ್ದೆ. ಅದನ್ನು ಹಾಕೋಣ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ಇವತ್ತು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೀವು ಫಸ್ಟು ಗೋಡಂಬಿ ದ್ರಾಕ್ಷಿ ಪಾಯಸ ಅಂದಮೇಲೆ ಜಾಸ್ತಿ ಇರಬೇಕು. ಅದು ಮಕ್ಕಳಿರುವಾಗ ಇನ್ನೂ ಜಾಸ್ತಿ ಇಷ್ಟಪಡ್ತಾರಲ್ವ ಡ್ರೈ ಫ್ರೂಟ್ಸು, ಇದ್ರ ಮುಖಾಂತರನಾದರೂ ಅವ್ರು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ಕೊಂಡು ಹೀಗೆ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಹುರಿರಿ. ಈಗ ನಾನು ಈ ಶಾವಿಗೆನ MTR ಅವರು ಫಸ್ಟೇ ಫ್ರೈ ಆಗಿರುತ್ತೆ, ಅದು ನೀವು ಮತ್ತೆ ಏನೋ ಈಗ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಇದನ್ನು ಚೆನ್ನಾಗಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಶಾಲೋ ಫ್ರೈ ಮಾಡಿ. ಫ್ರೈ ಮಾಡಿಬಿಟ್ಟು ನೀವೊಂದು ಪ್ಲೇಟಿಗೆ ಹಾಕಿ ಪಕ್ಕದಕ್ಕೆ ಎತ್ತಿಟ್ಕೊಳ್ಳಿ. ನಿಮಗೆ ಬೇಕು ಅನಿಸಿದ್ರೆ ಮತ್ತೆ ಬೇಕಾದ್ರೆ ನೀವು ಶಾವಿಗೆನ ಹುರ್ಕೋಬೋದು, ಆದರೆ ಫಸ್ಟೇ ಫ್ರೈ ಆಗಿರೋದ್ರಿಂದ ನಿಮಗೇನಾದ ಅವಶ್ಯಕತೆ ಇರಲ್ಲ. MTR ಬಾದಾಮ್ ಪೌಡ್ರ್ ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲಾದರೂ ಹೋದಾಗ ಡಿಮಾರ್ಟಲ್ಲಿ ಆಫರ್ ಇದ್ದರೆ ತಗೊಳ್ಳಿ, ಖಂಡಿತ ತುಂಬಾ ಚೆನ್ನಾಗಿತ್ತು. ಅದು ತುಂಬ ವರ್ತ್ ಅನ್ನಿಸ್ತು ನನಗೆ, ಅದಕ್ಕೆ ನಾನು ತೊಗೊಬಂದೆ. ಈಗ ಬರೀ ಹಾಲು ಕುಡಿಯೋದಕ್ಕಿಂತ ಅದನ್ನು ಹಾಕ್ಕೊಂಡು ಕುಡಿಯುವಾಗ ಈ ಪಾಯಸಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಈಗ ನಾನು 4 ಟೇಬಲ್ ಸ್ಪೂನು ಸೀಮೆ ಅಕ್ಕಿ ನೆನೆಸಿದ್ದೆ,
ಅದನ್ನು ಈಗ ರಾತ್ರಿನೇ ನೆನೆಸಿದ್ದೆ ಅಲ್ವಾ, ಚೆನ್ನಾಗಿ ಅದು ನೆಂದಿದೆ. ಈಗ ಅದನ್ನು ತೊಳೆದು ಇಲ್ಲಿ ಹಾಕ್ಕೊಳ್ಳಿ. ರಾತ್ರಿನೇ ತೊಳೆದ್ಬಿಟ್ಟು ನೆನೆಸ್ಬಿಡಿ, ಅವಾಗ ಅದನ್ನೇ ಹಾಕಿದ್ರೆ ಆಯಿತು. ಇದನ್ನು ಹಾಗೆ ಅದೇ ಈಗ ಬಾಣಲಿಲಿ ತುಪ್ಪ ಇತ್ತಲ್ವ, ಹಂಗೆ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಶಾವಿಗೆ ಹಾಕ್ತಾಯಿದ್ದೀನಿ. ನಾನು ಬರೀ ಇದರಲ್ಲಿ ಒಂದೇ ಒಂದು ಗ್ಲಾಸಷ್ಟು, ಅಂದರೆ ಕಾಫಿ ಗ್ಲಾಸ್ ಇತ್ತಲ್ಲ ಚಿಕ್ಕದು, ಅದರಲ್ಲಿ ಒಂದೇ ಗ್ಲಾಸಷ್ಟು ಶಾವಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ ಅಂದ್ಕೊಳ್ಳಿ. ಒಂದು ಹಾಕ್ಕೊಂಡು ಹಂಗೆ ಅದ್ರ ಜೊತೆನೇ ಫ್ರೈ ಮಾಡಿಬಿಡಿ. ಇಲ್ಲಾಂದರೆ ನೀವು ಶಾವಿಗೆನ ಫಸ್ಟೇ ನೀರಲ್ಲಿ ಬೇಯಿಸ್ಕೊಂಡು ಹಾಕ್ಬೋದು. ನನಗೇನಿದು ಮತ್ತೆ ಮೆತ್ತಗುತ್ತೆ ಅಂತ ಅನಿಸಲ್ಲ, ಅದಕ್ಕೆ ನಾನು ಇದ್ರ ಜೊತೆನೇ ಬೇಗನೆ ಖಾಲಿ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ಒಂದೇ ಸರಿನೇ ಇದ್ರ ಜೊತೆನೇ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿ. ಇವಾಗ ಸ್ವಲ್ಪ ಫಸ್ಟೇ ನಾನು ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೆ, ಅರ್ಧ ಲೀಟರ್ ಹಾಲು. ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ನೀವು ಇದ್ರ ಜೊತೆ ಹಾಲು ಕಾಯೋಕ್ಕೆ ದಯವಿಟ್ಟು ಹಾಕಬೇಡಿ, ಯಾಕಂದರೆ ಫಸ್ಟೇ ಹಾಲನ್ನ ಕಾಯಿಸಿ ಇಟ್ಕೊಂಡಿರಿ. ಯಾವಾಗಲೂ ಪಾಯಸ ಮಾಡೋ ಪಾತ್ರೆನ ಫಸ್ಟ್ ನೀಟಾಗಿ ತೊಳ್ಕೊಳ್ಳಿ, ಮತ್ತು ಹಾಲನ್ನ ಫಸ್ಟೇ ಕಾಯಿಸ್ಕೊಳ್ಳಿ. ಯಾಕಂದರೆ ಒಂದೊಂದು ಸರಿ ನಾವು ಇದಕ್ಕೆ ಡೈರೆಕ್ಟ್ ಹಾಲು ಹಾಕಿದಾಗ ಅದು ಒಡೆದೋಗ್ಬೋದು ಅಲ್ವಾ, ಅದಕ್ಕೆ ನೀವು ಫಸ್ಟೇ ಹಾಲನ್ನ ಕಾಯಿಸ್ಕೊಬಿಟ್ಟು ಹಾಕಿ. ಈಗ ಇದಕ್ಕೆ ನಿಮಗೆ ಸ್ವೀಟ್ ಎಷ್ಟು ಬೇಕು, ನಾನೀಗ ಅರ್ಧ ಲೀಟ್ರ್ ಹಾಲು ಹಾಕಿದ್ದೆ ಅಲ್ವಾ, ನಾನು ಅದರಲ್ಲಿ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನಿಲ್ಲಿ ಬಾದಾಮ್ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ನಾನು ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕಿದ್ದೀನಿ. ನೋಡಿ, ಬಾದಾಮ್ ಡ್ರಿಂಕ್ ಇದೆ ಹೇಳಿದ್ದು, ತುಂಬಾ ಚೆನ್ನಾಗಿತ್ತು. ನೀವು ಆಫರ್ ಇದ್ದರೆ ಖಂಡಿತ ತಗೊಳ್ಳಿ. 50 ರುಪೀಸ್ ವರ್ತ್ ಅನಿಸ್ತು ನನಗೆ, ಯಾಕಂದರೆ ಅದು 1/4 kg ಇದೆ. ತುಂಬ ಸ್ವೀಟು ಇಲ್ಲ, ತುಂಬ ಮೈಲ್ಡಿಷ್ಟಾಗಿದೆ, ತುಂಬಾ ಚೆನ್ನಾಗಿದೆ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅನ್ನೋರು, ಸ್ವೀಟ್ ಬೇಕು ಅನ್ನೋರು ಹಾಕ್ಕೊಳ್ಳಿ. ನಮ್ಮಲ್ಲಿ ಸ್ವೀಟ್ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ದೀನಿ, ಮತ್ತು ಬಾದಾಮ್ ಪೌಡ್ರನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಬಾದಾಮ್ ಪೌಡ್ರ್ ಹಾಕಿದಾಗ ಅದು ಗಂಟು ಹಾಕ್ಬೋದಲ್ವ, ಅದಕ್ಕೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ. ತಿರುಗಿಸಿ ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ತಿರುಗಿಸಿ. ಈಗೇನು ತಳ ಗಟ್ಟಿ ಇರೋ ಪಾತ್ರೆ ಆದರೆ ಸೀದೋಗಲ್ಲ, ಪಾಯಸ ಚೆನ್ನಾಗಿರುತ್ತೆ. ಅದು ಒಂದು ಕುದಿ ಬರೋವರೆಗೂ ಅಷ್ಟೇ. ಈಗ ನಾನು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ತಾಯಿದ್ದೀನಿ. ಪಾಯಸ ರೆಡಿಯಾಗಿದೆ. ವಿತಿನ್ 30 to 40 ಮಿನಿಟ್ಸಲ್ಲಿ ನೀವು ಈ ಮೆನ್ಯೂನ ಮಾಡ್ಕೋಬೋದು. ಯಾಕಂದರೆ ತರಕಾರಿ ಬೇಯೋದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಬಿಟ್ಟರೆ, ಇದನ್ನೆಲ್ಲ ನೀವು ಸುಲಭವಾಗಿ ಮಾಡ್ಕೋಬೋದು. ಪಾಯಸಕ್ಕೆ ಬೇಕಾಗಿರೋದು 5 ನಿಮಿಷ ಅಷ್ಟೇ ಮಾಡೋದಕ್ಕೆ. ನೋಡಿ, ಮೆನು ರೆಡಿಯಾಗಿದೆ. ಬಿಸಿ ಬಿಸಿ ವೆಜಿಟೇಬಲ್ಸ್ ಷಷ್ಠಿ ಸಾಂಬಾರು, ಉಪ್ಪಿನಕಾಯಿ ರೆಸಿಪಿ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ವಾಚ್ ಮಾಡಿ, ತುಂಬಾ ಚೆನ್ನಾಗಿದೆ. ಇನ್ನೂ ಹಾಗೇ ಇದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಆಗುತ್ತಾ? ಉಪ್ಪಿನಕಾಯಿ ಮತ್ತು ಸ್ವೀಟ್ ಅಂತೂ ಬೇಕೇ ಬೇಕಲ್ವ. ನಾವು ಮಾಡಿರೋ ತುಂಬ ರುಚಿಯಾಗಿರೋ ಶಾವಿಗೆ ಪಾಯಸ. ಇದು ಸಿಂಪಲ್ ಮೆನು, ಯಾಕಂದರೆ ನಾವು ಬೆಳಗ್ಗೆಯಿಂದನೂ ಉಪವಾಸ ಇದ್ದಿದ್ದರಿಂದ ನನಗೆ ಜಾಸ್ತಿ ಬೇಡ ಅಂತ ಹೇಳುತ್ತೆ. ಯಾಕಂದರೆ ನಾವು ಸ್ವಲ್ಪ ಊಟ ಮಾಡಿಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಒಂದೇ ಒಂದು ಸ್ವೀಟ್ ಸಾಕು ಅಂಥೇಳಿ ಜಾಸ್ತಿ ಸ್ವೀಟ್ ಮಾಡೋಕ್ಕೆ ಹೋಗಿಲ್ಲ. ಈಗ ನಾವು ಕಿಚಡಿ ಹಾಕೊಳ್ಳೋಣ. ಕಿಚಡಿನೂ ಅಷ್ಟೇ ಸಾಂಬಾರು ಜೊತೆ ತುಂಬಾ ಚೆನ್ನಾಗಿತ್ತು. ಮಾಮೂಲಿ ನಾವು ವೈಟ್ ರೈಸ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಕಿಚಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮನೆಯಲ್ಲೂ ಎಲ್ಲರೂ ತುಂಬಾ ಇಷ್ಟಪಟ್ಟರು, ಯಾಕಂದರೆ ನಮ್ಮನೆಯಲ್ಲೇ ಎಲ್ಲರಿಗೂ ಈ ಥರ ತರಕಾರಿ ಸಾಂಬಾರು ಅಂದರೆ ತುಂಬ ಇಷ್ಟ. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಈ ಥರ ವೆಜಿಟೇಬಲ್ಸ್ ಎಲ್ಲನೂ ಹಾಕಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ಆಲ್ಮೋಸ್ಟ್ ವೆಜಿಟೇಬಲ್ಸು. ನಮ್ಮ ಬಾಡಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಇದನ್ನು ನಾವು ದೇವ್ರ ಪ್ರಸಾದ ಅಂತ ಮಾಡಿರೋದ್ರಿಂದ ಅದ್ರ ರುಚಿ ಇನ್ನೂ 100 ಪಟ್ಟು ಜಾಸ್ತಿ ಆಗಿತ್ತು. ಎಲ್ಲರಿಗೂ ಸ್ಕಂದ ಷಷ್ಠಿಯ ಶುಭಾಶಯಗಳು. ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡಲು.
ಕೊಟ್ಟು ಖುಷಿಯಾಗಿ ಸಂತೋಷವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.